ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿಲ್ಲಿ ಅಗಸೆ ಸೊಪ್ಪಿನಿಂದ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಕಹಿಯಾಗಿರೋದ್ರಿಂದ ನಾವು ಕಹಿ ಇಲ್ಲದೆ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ. ಹಾಗೆ ಇದು ಕೆಂಪು ಮತ್ತು ಬಿಳಿ ಹೂವುಗಳಿಂದನೂ ಕೂಡಿರುತ್ತೆ. ಇದರ ಸಮೇತ ಸಹ ನಾವು ಮಾಡಿದ್ರೆ ಅದು ಕೂಡ ಒಳ್ಳೆಯದು. ಹಾಗೂ ಇದರಲ್ಲಿ ವಿಟಮಿನ್ ಎ, ಐರನ್ ಮತ್ತು ಫೈಬರ್ನ ಅಂಶ ಹೆಚ್ಚಾಗಿರೋದ್ರಿಂದ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತೆ ಅಂತ ಹೇಳ್ಬೋದು. ಹಾಗೆ ಇದನ್ನು ನುಗ್ಗೆ ಸೊಪ್ಪು ಬಿಡಿಸ್ತಿರಲ್ಲ ಅದೇ ರೀತಿಯಾಗಿ ನಾವು ಬಿಡಿಸ್ಬೇಕಾಗುತ್ತೆ. ಹೀಗೆ ನುಗ್ಗೆ ಸೊಪ್ಪನ್ನ ಯಾವ ರೀತಿ ನಾವು ಪಲ್ಯ ಮಾಡ್ತಿರಲ್ಲ ಅದೇ ರೀತಿಯಾಗಿ ಮಾಡ್ಬೋದು. ಆದರೆ ಇದು ನುಗ್ಗೆ ಸೊಪ್ಪಿಗಿಂತನೂ ಸ್ವಲ್ಪ ಕಹಿಯಾಗಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಹೆಸ್ರು ಕಾಳು ತೊಗೊಂಡಿದ್ದೀನಿ. 1 ಗ್ಲಾಸ್ ಆಗೋಷ್ಟು. 1 ಗ್ಲಾಸ್ ಆಗೋಷ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ಅದನ್ನು 1-2 ಅವರ್ ಆಗೋಷ್ಟು ನೆನೆಸಿದ್ದೀನಿ. ನೆಂದರೆ ಸ್ವಲ್ಪ ಬೇಗನೆ ಆಗುತ್ತೆ ಅಂಥೇಳಿ ಸ್ವಲ್ಪ ನೆನೆಸಿಟ್ಟಿದ್ದೆ. ಹಾಗೆ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕುಕ್ಕರಲ್ಲಿ ಈಗ ತೊಳೆದಿರುವಂಥ ಬೇಳೆನ ಮತ್ತು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಸೊಪ್ಪು ತೊಳೆದಿದ್ದೀರಲ್ಲ ಹಾಗೆಯೇ ಆ ಅಗಸೆ ಸೊಪ್ಪನ್ನು ಕೂಡ ಇದ್ರ ಜೊತೆಗೆ ಹಾಕಿ 1 ವಿಜಿಲ್ ಹಾಕ್ಸ್ಕೊಳ್ಳೋದಷ್ಟೇ. ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಹಾಗೆ ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈಗ 1 ವಿಜಿಲ್ ಕೂಗಿಸ್ಕೊಂಬಿಡೋಣ ಹಿಟ್ಟಾಕಿ. ಹಾಗೆ ಇದನ್ನು ನಾವು ಯಾವಾಗಲೂ ಅಷ್ಟೇ 1 ತಿಂಗಳಿಗೊಂದು ಸಲ ಆದ್ರೂ ಈ ರೀತಿಯಾಗಿ ಮಾಡೋದ್ರಿಂದ ನಮಗೆ ಹೊಟ್ಟೆಯಲ್ಲಿ ಯಾವುದಾದ್ರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಅದನ್ನು ಕೂಡ ನಾವು ನಿವಾರಣೆ ಮಾಡುತ್ತೆ ಅಂತ ಹೇಳ್ಬೋದು. ಇಲ್ಲಿ 1 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ, ಸ್ವಲ್ಪ ಕಾಳೆಲ್ಲ ನೆಂದಿರೋದ್ರಿಂದ. ಇದು ಗ್ಯಾಸ್ಟ್ರಿಕ್ ಮತ್ತು ಸಂಧಿವಾತ, ಹೃದಯಕ್ಕೆ ಸಂಬಂಧಿಸಿದಂಥ ಯಾವುದಾದ್ರೂ ಕಾಯಿಲೆ ಇದ್ರೂ ಕೂಡ ನಿವಾರಣೆ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಇಲ್ಲಿ ಸ್ವಲ್ಪ ನಾನು ಒಗ್ಗರಣೆಗೆ ಒಂದು ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಹಾಗೆ ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಈರುಳ್ಳಿ ಸ್ಕಿಪ್ ಆಗಿಬಿಟ್ಟಿದೆ, ನಾನು ಆ ಈರುಳ್ಳಿ ಆಮೇಲೆ ಹಾಕಿದೆ. ಈರುಳ್ಳಿ ಹಾಕಿದ್ರು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಇದಕ್ಕೆ ಧನಿಯಾ ಮತ್ತು ಜೀರಿಗೆನ ಪುಡಿ ಮಾಡಿ 1 ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ 1 ತೆಂಗಿನಕಾಯಿ ತುರಿ ಆಗೋಷ್ಟು ಹಾಕ್ತಾಯಿದ್ದೀನಿ, 1 ಚುಪ್ಪಾಗೋಷ್ಟು. ಹಾಗೆ ಇದನ್ನು ಹಾಕೋದ್ರಿಂದ ನಮಗೆ ಇದರಲ್ಲಿ ಕಹಿ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ. ಹಾಗೆ ನಾನು ಇದು ಸೊಪ್ಪನ್ನು ಬಳಸ್ಕೊಂಡು ನಾನಿಲ್ಲಿ ಬಸ್ಸಾರು ಕೂಡ ಮಾಡಿದ್ದೆ. ಅಂದರೆ ಹೆಸ್ರು ಕಾಳು ಮತ್ತು ತೊಗರಿಬೇಳೆ ಇರುತ್ತಲ್ಲ, ಕಾಳು ಅಂಥದ್ದು ತೊಗೊಂಡು ಬಸ್ಸಾರು ಮಾಡಿದ್ದೆ. ಹಾಗೆ ಇಲ್ಲಿ 1 ಈರುಳ್ಳಿ, 1 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, 1 ಟೊಮೊಟೊನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಂತರ ಸ್ವಲ್ಪ ಹುಣಸೆಹಣ್ಣು ಹಾಗೆ ಸಾಂಬಾರು ಪುಡಿ ಇಟ್ಕೊಂಡಿದ್ದೆ. ಇವಿಷ್ಟನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ನಂತರ ಕುದಿಸಿದ್ರೆ ಅಂತೂ ಬಸ್ಸಾರು ರೆಡಿಯಾಗಿರುತ್ತೆ. ಮುದ್ದೆ ಜೊತೆ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೋಡಿದ್ರಲ್ಲ ಅಗಸೆ ಸೊಪ್ಪಿನ ಪಲ್ಯ ಕಹಿ ಇಲ್ಲದೆ ಹೇಗೆ ಮಾಡ್ಬೋದು ಅಂಥೇಳಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.